ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರಾ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ದಯವಿಟ್ಟು ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಸೊ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೇನಾದರೂ ಅನಿಸಿದ್ರೆ ಲೈಕ್ ಏನೋ ಒಂದು ಮಿಸ್ಟೇಕ್ ಆಗ್ತಿದೆ ಅನಿಸಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನಾನು ಅದನ್ನು ಯಾವತ್ತೂ ನೆಗೆಟಿವ್ ಅಂತ ತಿಳ್ಕೊಳ್ಳಲ್ಲ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಆ ಮಿಸ್ಟೇಕ್ನ ಮಾಡ್ತಿರೋ ಥರ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಸೊ ಇವತ್ತು ಜಾಮೂನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾಳೆ ನಮ್ಮ ಯಜಮಾನ್ರು ಬರ್ಡೇ ಇದೆ, ಅಂದರೆ ಸಂಡೇ. ಹಾಗಾಗಿ ಅವ್ರಿಗಿಷ್ಟ ಆಗಿರೋ ಸ್ವೀಟ್ ಬಂದು ಜಾಮೂನ್. ಹಾಗೆ ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಜಾಮೂನ್ ಹಾಗೆ ಚಾಕ್ಲೇಟ್ ಕೇಕ್ನ ಮನೇಲೇ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಕೇಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಕೇಕು ಜಾಮೂನೆಲ್ಲ ಹೊರಗಡೆಯಿಂದನೇ ತರಿಸ್ಬೋದಾಗಿತ್ತು. ನಾನು ಪ್ರೀತಿಯಿಂದ ಮಾಡಿಕೊಡ್ಬೇಕು ಅಂತೇಳಿ ಇದನ್ನೆಲ್ಲ ಮಾಡ್ತಿದ್ದೀನಿ. ಹಾಗೆ ಅವ್ರಿಗೆ ಪಾಸ್ತಾ ಅಂದರೆ ತುಂಬ ಇಷ್ಟ. ಅದು 2 ಥರ ಪಾಸ್ತಾನ ಮಾಡ್ತಾಯಿದ್ದೀನಿ. ಇವತ್ತು ಏನೆಲ್ಲ ನಾನು ಅವ್ರ ಬರ್ಡೇಗೋಸ್ಕರ ಡಿನ್ನರ್ನ ರೆಡಿ ಮಾಡ್ತೀನಿ ಅಂಥೇಳಿ ನಾನು ಫುಲ್ ವೀಡಿಯೋದಲ್ಲಿ ತೋರಿಸ್ತೀನಿ. ಮರೆದೇ ಫುಲ್ ವೀಡಿಯೋನ ನೋಡಿ ಹಾಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಸೊ ಬನ್ನಿ, ಜಾಮೂನ್ ನಿಮಗೂ ಕೂಡ ಕೊಡ್ತೀನಿ. ಸೊ ರೆಡಿ ಮಾಡೋಣ ಜಾಮೂನು. ಸೊ ನಾನು ಯಾವಾಗಲೂ ಇಷ್ಟು ದಿನ ಬರೀ ಶಾರ್ಟ್ ವೀಡಿಯೋಸ್ ಅಷ್ಟೇ ಹಾಕ್ತಾಯಿದ್ದೆ. ಏನಕ್ಕೆ ಅಂದರೆ ನನಗೆ ಸ್ವಲ್ಪ ಶೈ ಅನ್ನಿಸ್ತಿತ್ತು, ಏನೋ ಒಂಥರ ಮುಜುಗರ ಅನ್ನಿಸ್ತಿತ್ತು ಲಾಂಗ್ ವೀಡಿಯೋ ಅಂದರೆ ಲೆಂತಿ ವೀಡಿಯೋ ಹಾಕೋಕ್ಕೆ. ಅಂದರೆ ಏನು ಮಾತಾಡೋದು, ಏನಾದರೂ ಮಿಸ್ಟೇಕ್ ಆಗಿಬಿಡುತ್ತೇನೋ ಅಂತ ಅನ್ನಿಸ್ತಿತ್ತು. ಸರಿ, ಟ್ರೈ ಮಾಡೇ ಬಿಡೋಣ ಅಂತೇಳಿ 2 ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗೆ ಇದು ಬರ್ಡೇದು ಕೂಡ ಏನೆಲ್ಲ ಮಾಡ್ತೀನಿ, ಏನೆಲ್ಲ ಗಿಫ್ಟ್ ಮಾಡ್ತೀನಿ, ಹಾಗೆ ಹೇಗೆ ಡೆಕೋರೇಷನ್ ಮಾಡ್ತೀನಿ ಎಲ್ಲನೂ ಕೂಡ ನಿಮ್ಗಳ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಬೆಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ನಾನಂತೂ ತುಂಬ ಗುಡ್ ಕುಕ್ ಅಲ್ಲ. ಮದುವೆ ಆದಮೇಲೆ ಇದೆಲ್ಲ ಕಲ್ತಿರೋದು. ನಿಮಗೆ ಗೊತ್ತಿರುತ್ತೆ, ಅಮ್ಮನ ಮನೇಲಿ ನಾವೇನು ಮಾಡಲ್ಲ. ಮಾಡಿದ್ರೂ ಕೂಡ ಅಮ್ಮ ನೀನೇ ಮಾಡ್ಕೊ ಆ ಥರ ಹೇಳ್ಬಿಡ್ತೀವಿ ನಾವು. ಅಮ್ಮ ಮಾಡಿ ಅಂದ್ರೂ ಕೂಡ ನಾವೇನು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡೆಲ್ಲ ಮಾಡೋಕ್ಕೆ ಹೋಗಲ್ಲ. ಹೋಗಮ್ಮ ಯಾರು ಮಾಡ್ತಾರೆ, ನೀನೇ ಮಾಡ್ಕೊಡಮ್ಮ ಅಂತ ಹೇಳ್ತಿರ್ತೀವಿ. ಮದುವೆ ಆದಮೇಲೆ ಮನೆ ಕೆಲಸನೂ ಕಲೀಲೇಬೇಕಾಗತ್ತೆ, ಅಡುಗೆ ಮಾಡೋದನ್ನು ಕೂಡ ಕಲೀಲೇಬೇಕಾಗತ್ತೆ. ಮದುವೆ ಆದಮೇಲೆ ಇವಾಗ ನಾನು ಏನೆಲ್ಲ ಅಡುಗೆ ಮಾಡ್ತೀನಿ ಅದೆಲ್ಲ ಮದುವೆ ಆದಮೇಲೆ ಕಲ್ತಿದ್ದು. ನನಗೂ ಕೂಡ ಕೆಲವೊಂದು ಮಿಸ್ಟೇಕ್ಸ್ ಆಗ್ತಿರುತ್ತೆ. ಅಂದರೆ ಉಪ್ಪು ಖಾರ ಕಡಿಮೆ ಆಗ್ತಿರುತ್ತೆ, ಇಲ್ಲ ಜಾಸ್ತಿ ಆಗ್ತಿರುತ್ತೆ. ಕೆಲವೊಂದು ಅಡುಗೆಗಳಂತೂ ಕೆಟ್ಟೋಗ್ಬಿಡತ್ತೆ. ಇವಾಗ ನಾನು ಕಲಿತಿರೋದು. ನಾನು ಕಲಿತು ಅದು ಏನು ಚೆನ್ನಾಗಿದೆಯೋ, ಚೆನ್ನಾಗಿ ಬಂದಿದೆಯೋ ನನಗೆ, ನಾನು ಅದನ್ನು ವೀಡಿಯೋ ಮಾಡಿ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಮದುವೆ ಆದಮೇಲೆ ಏನು ಹೇಳಿ, ಅಮ್ಮನೇ ತುಂಬ ನೆನಪಾಗೋದು. ಅಡುಗೆ ವಿಷಯ ಅಂತ ಬಂದರೆ ತುಂಬ ನೆನಪಾಗ್ತಾರೆ. ಅಂದರೆ ನಾವು ಅಮ್ಮನ ಮನೇಲಿ ತುಂಬ ರಾಣಿರ ಥರ ಇರ್ತೀವಿ, ಗಂಡನ ಮನೇಲೂ ಇರ್ತೀವಿ. ಅಂದರೆ ಈ ಅಡುಗೆ ಒಂದು ಬರುತ್ತಲ್ಲ, ಮನೆ ಕೆಲಸ ಮಾಡಬೇಕು, ಅಡುಗೆ ಮಾಡ್ಕೋಬೇಕು, ಇದೆಲ್ಲ ನಿಭಾಯಿಸ್ಬೇಕಾದ್ರೆ ಅನಿಸುತ್ತೆ ನಮ್ಮಮ್ಮ ಗ್ರೇಟ್ ಅಲ್ವಾ ಅಂತ ಅನಿಸುತ್ತೆ. ಯಾಕಂದರೆ ಅವ್ರು ಎಷ್ಟು ಬ್ಯಾಲೆನ್ಸ್ ಮಾಡ್ತಿದ್ರು. ಮನೆ ಕೆಲಸ ಆಗಿರ್ಬೋದು, ನಮ್ಮಮ್ಮನೂ ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ಕೆಲಸದಿಂದ ಬಂದು ನಮಗೆಲ್ಲ ಅಡುಗೆ ಮಾಡಿಕೊಟ್ಟು ಇಷ್ಟೆಲ್ಲ ಮಾಡ್ತಿದ್ರಲ್ಲ, ಇವಾಗ ಫೀಲ್ ಆಗುತ್ತೆ, ನಾನು ಏನೆಲ್ಲ ಮಾಡ್ತಿದ್ವಿ, ನಾವು ಏನೂ ಹೆಲ್ಪ್ ಮಾಡ್ತಿರ್ಲಿಲ್ಲ ನಮ್ಮಮ್ಮಂಗೆ ಅಂತ. ಸೊ ಮಿಸ್ ಮಾಡ್ಕೋತೀನಿ ನಮ್ಮಮ್ಮನ. ನನ್ನ ಕಣ್ಣಲ್ಲಿ ನೀರೇ ಬಂತು. ಸೊ ಯಾರೆಲ್ಲ ರೀಸೆಂಟಾಗಿ ಮದುವೆ ಆಗಿದ್ದೀರಾ, ಹೇಗೆ ಅನಿಸ್ತಿದೆ ನಿಮಗೆ, ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆಲ್ಲ ಏನು ಅನಿಸ್ತಿದೆ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ. ಹಾಗೆ ಮದುವೆ ಆಗಿ ತುಂಬ ವರ್ಷಗಳಿರೋರು ಸೊ ಹೀಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಸೊ ಜಾಮೂನ್ ರೆಡಿ. ಇದು ತಣ್ಣಗಾಗಿದೆ ಪಾಕ, ಇದರೊಳಗಡೆ ಹಾಕೋಣ. ಕೆಲವೊಂದೊಂದು ಕಪ್ಗಾಗಿದೆ, ಕೆಲವೊಂದೊಂದು ಬ್ರೌನಿಶ್ ಬಂದಿದೆ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಫೈನಲಿ 1 ಡಿಶ್ ರೆಡಿ. ಸೊ ನೆಕ್ಸ್ಟು ಕೇಕ್ ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಕೇಕ್ ಏನೇನು ಬೇಕು, ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ. ಆಮೇಲೆ ಇನ್ನೊಂದು ಥಿಂಗ್ ಏನು ಗೊತ್ತಾ, ಕೇಕ್ ಮಾಡೋದು ಹೇಳ್ಕೊಟ್ಟಿರೋದು ನನ್ನ ಫ್ರೆಂಡು ಸುಮಾ. ಥ್ಯಾಂಕ್ ಯು ಸೋ ಮಚ್ ಕಡೆ ಅಮ್ಮ. ಸೊ ಆಲ್ಮೋಸ್ಟ್ ಆಗೋಗಿದೆ, ಆಗೋಗಿದೆ. ಇಲ್ಲಡಿ ಇದೆಲ್ಲ ತಂದು ಕೊಟ್ಟಿರೋದು ಅವಳೆ. ಬಿಲ್ಲು ಕೂಡ ಹಾಕ್ಬಿಟ್ಟಿದ್ದಾಳೆ, ಇಲ್ಲೇ ಇದೆ ಬಿಲ್ಲು. ಇಷ್ಟಕ್ಕೆ ಎಷ್ಟಾಗಿದೆ, 300 ರೂಪೀಸ್ ಆಗಿದೆ. ಇಲ್ಲ ಇನ್ನೂ ಒಂದಿದೆ, ಸಾರಿ
ಅದು ಮರ್ತ್ಬಿಟ್ಟಿದ್ದೀನಿ ನಾನು. ಫ್ರಿಜ್ಜಲ್ಲಿ ಇಡಬೇಕು ಅಂತ ಹೇಳಿದ್ದು, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಏನದಂದರೆ ವೆನಿಲಾ ಫ್ಲೇವರ್, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ನಾನು ಶುಗರ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ. 1 ಕಪ್ ನಾನು ಶುಗರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಹಾಗೆ ಇದರಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಫುಲ್ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೆಕ್ಸ್ಟು ನಿಮಿಷ 1 ಬೌಲ್ ಮಿಲ್ಕು, ಇಷ್ಟು ಮಿಲ್ಕ್ ಹಾಕ್ಕೊತಿದ್ದೀನಿ. ಓಕೆ, ಇದು ಒಂದು ಫ್ಲೇವರ್ಗೋಸ್ಕರ, ವೆನಿಲಾ ಫ್ಲೇವರ್ದು. ಸೊ ಇದರಲ್ಲೇ ಹಾಕೊಂಡ್ಬಿಡ್ತೀನಿ, ಅಳತೆ ಸರಿ ಹೋಗ್ಬಿಡುತ್ತೆ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಕೋಕೋ ಪೌಡರ್ನ ಹಾಕ್ಕೋಬೇಕು. ಚೆನ್ನಾಗಿ ಇದಕ್ಕೆ ಮೈದಾ ಕೂಡ ಹಾಕಬೇಕು. ಇದಕ್ಕೆ ಸ್ವಲ್ಪ ಸಾಸಿವೆ ಮಿಕ್ಸ್ ಆಗಿಬಿಟ್ಟಿದೆ. ಒಂದಿಷ್ಟು ಸೋಡಾ ಹಾಕೋಣ, 1 ಟೀ ಸ್ಪೂನ್. ಸೊ ಇದಿಷ್ಟು ನಾನು ಕೇಕಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಕೆಳಗಡೆ ಸ್ವಲ್ಪ ಉಪ್ಪನ್ನ ಹಾಕಬೇಕು. ಉಪ್ಪು ಹಾಕಿ ವಿಷಲ್ ತೆಗಿಬೇಕು. ಹಾಗೆ ರಬ್ಬರ್ ಕೂಡ ತೆಗಿಬೇಕು. ತೆಗೆದು ಒಂದು 10 ನಿಮಿಷ ಇದು ಸ್ವಲ್ಪ ಹೀಟ್ ಆಗಬೇಕು. ಸೊ 10 ನಿಮಿಷ ಆಗೋಷ್ಟರಲ್ಲಿ ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ಥರ ತುಪ್ಪ ಅಥವಾ ಬಟರ್ನ ತೊಗೊಂಬಂದು ಸುತ್ತ ಹಾಕಬೇಕು. ಅಂದರೆ ಓಕೆ, ಸಿಕ್ಕಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಳೋದು. ಇದನ್ನೆಲ್ಲ ಇದಕ್ಕೆ ಡಂಪ್ ಮಾಡಬೇಕು. ಇದನ್ನು ಇದ್ರೊಳಗಡೆ ಇಟ್ಟು ಸ್ಟ್ಯಾಂಡ್ ಇಡಬೇಕು. ಸ್ಟ್ಯಾಂಡ್ ಇಡಲ್ಲ, ಇಲ್ಲ ಹಾಗೆ ಇಡಬೇಕು, ಸ್ಟ್ಯಾಂಡ್ ಇಡಬೇಕು ಗೊತ್ತಿಲ್ಲ. ಸ್ಟ್ಯಾಂಡ್ ಇಟ್ಬಿಟ್ಟಿರ್ತೀನಿ. ಸ್ಟ್ಯಾಂಡ್ ಇಟ್ಬಿಟ್ಟು ಅದು ಇದನ್ನು ಸ್ಟ್ಯಾಂಡ್ ಏನು ಬೇಡ, ಹಾಗೆ ಇಡೋಣ. ಇದು ವಿಷಲ್ ಹಾಕಬಾರ್ದು, ಹಾಗೆ ರಬ್ಬರ್ ಹಾಕಬಾರ್ದು. 45 ಮಿನಿಟ್ಸ್ವರೆಗೂ ಇದು ಹೀಗೆ ಬೇಯಬೇಕು. ಸೊ 45 ಮಿನಿಟ್ಸ್ ಆದಮೇಲೆ ಹೇಗೆ ಬರುತ್ತೆ. ಸೊ ಫೈನಲಿ ಕೇಕ್ ಈ ಥರ ಬಂದಿದೆ. ಇದನ್ನು ಏನು ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ತೀನಿ. ಕೇಕ್ ರೆಡಿ. ಐ ಆಮ್ ವೆರಿ ಹ್ಯಾಪಿ. ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಸೊ ಸಕ್ಕತ್ತಾಗಿ ಬಂದಿದೆ ಕೇಕು. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಬಂದಿದೆ ಕೇಕು. ಸೊ ಇದನ್ನು ಏನು ಮಾಡಬೇಕಂದ್ರೆ, ನೀಟಾಗಿ ಸ್ವಲ್ಪ ಕಟ್ ಮಾಡಬೇಕು. ಸೊ ಈ ಥರ ಮೇಲ್ಗಡೆ ಇರೋದನ್ನೆಲ್ಲ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು. ಸೊ ಇದಕ್ಕೆ ಕ್ರೀಮ್ ಮಾಡ್ಕೊಳ್ಳೋಣ. ಹಿಂಗೆ ನಾನು ಆಲ್ರೆಡಿ
ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ, ಮತ್ತು ಶುಗರ್ ಪೌಡರು ಮತ್ತು ಕೋಕೋ ಪೌಡರ್ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ಕ್ರೀಮ್ ಆಗುತ್ತೆ. ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಸೊ ಫೈನಲಿ ಕೇಕ್ ಇಸ್ ರೆಡಿ. ಏನು ಗೊತ್ತಾ, ಚೆನ್ನಾಗಿ ಬಂತು. ಆದರೆ ನಾನು ಮಿಸ್ಟೇಕ್ ಮಾಡಿದೆ. ಕೇಕ್ನ ನೀಟಾಗಿ ಲೇಯರಾಗಿ ಕಟ್ ಮಾಡಬೇಕಿತ್ತು. ನಾನು ಸ್ವಲ್ಪ ಮಿಸ್ಸಾಗಿ ಕಟ್ ಮಾಡಿಬಿಟ್ಟೆ. ಇಟ್ಸ್ ಓಕೆ. ಸೊ ಚೆನ್ನಾಗಿ ಬಂದಿದೆ ಕೇಕು. ನೋಡಿ, ಸೀರಿಯಸ್ಲಿ ಸಖತ್ ಚೆನ್ನಾಗಿ ಬಂದಿದೆ. ಟೇಸ್ಟ್ ಹೇಗಿದೆ ಅಂತ ಅವ್ರ ಹತ್ರನೇ ಕಟ್ ಮಾಡಿಸಿ ಅವ್ರು ಹೇಗೆ ಚೆನ್ನಾಗಿದೆಯಲ್ವ ಅಂತ ಅವ್ರು ಹೇಳ್ತಾರೆ. ಅದೊಂದೇ ಒಂದು ಮಿಸ್ಟೇಕ್ ಆಗಿಬಿಡ್ತು. ನಾನು ನೀಟಾಗಿ ಲೇಯರ್ ಕಟ್ ಮಾಡಬೇಕಿತ್ತು. ಫಸ್ಟ್ ಟೈಮ್ ಅಲ್ವಾ, ಹೋಗಲಿ ಬಿಡಿ. ಬಟ್ ಟೇಸ್ಟ್ ಅಂತೂ 100% ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲೂ ಏನೂ ಮಿಸ್ಟೇಕ್ ಆಗಲಿಲ್ಲ. ಒಂದು ಮಿಕ್ಸ್ ಮಾಡಬೇಕಾದ್ರಾಗಲಿ ಏನಾಗಲಿ ಯಾವುದೇ ಥರ ಇಂಗ್ರೀಡಿಯೆಂಟ್ಸ್ ಜಾಸ್ತಿನೂ ಆಗಲಿಲ್ಲ, ಕಡಿಮೆನೂ ಆಗಲಿಲ್ಲ. ಚೆನ್ನಾಗಿ ಬಂದಿದೆ. ಆದರೆ ಶೇಪ್ ಕಟ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಕ್ರೀಮ್ನ ನಾನು ಅಪ್ಲೈ ಮಾಡಬೇಕಿತ್ತಲ್ವ, ಹಾಗಾಗಿ ಕಟ್ ಮಾಡೋಕ್ಕೆ ಹೋದೆ. ಅದು ಶೇಪು ಹಿಂಗೆ ಹೂವಾಗಿಬಿಡ್ತು. ಇಟ್ಸ್ ಓಕೆ. ಸೊ ಕೇಕ್ ಅಂತೂ ತುಂಬ ಚೆನ್ನಾಗಿದೆ. ನನಗೆ ಇವಾಗಲೇ ತಿನ್ನಬೇಕು ಅನಿಸ್ತಿದೆ. ಸೊ ಇವಾಗ 9 ಅಲ್ವಾ, 10, 11, 12 ಇನ್ನೂ 3 hours ಇದೆ. ಸೊ ಇದನ್ನು ಹಿಂಗೆ ಇಟ್ಟಿರ್ತೀನಿ. ಫ್ರಿಜ್ಗೆ ಇಡೋಂಗಿಲ್ಲ, ನಾರ್ಮಲ್ ಕೇಕ್ ಅಲ್ವಾ. ಸೊ ಫ್ರಿಜ್ಗೆ ಇಡೋದೇನು ಬೇಡ. ಇದನ್ನ ಹೀಗೆ ಇಟ್ಟಿರ್ತೀನಿ. ನೆಕ್ಸ್ಟ್ ಡಿಶ್ ಏನು, ಪಾಸ್ತಾ. 2 ಥರ ಪಾಸ್ತಾ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ನಿಮಗೆ. ಪಾಸ್ತಾ ಜೊತೆಗೆ ಇನ್ನೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದೇನು ಅಂತ ತೋರಿಸ್ತೀನಿ. ಇದನ್ನು ಎತ್ತಿಟ್ಬಿಡ್ತೀನಿ, ಆಯಿತಾ. ಈ ತಟ್ಟೆ ಏನಕ್ಕೆ ಇಟ್ಟಿದ್ದೀನಿ ಅಂದರೆ, ಕೆಳಗಡೆ ನಾನು ಕೇಕಿಗೆ ಅಂತ ತೊಗೊಂಬಂದಿದ್ದೀನಲ್ಲ, ಅದು ಎಲ್ಲ ಇದಾಗ್ಬಿಟ್ಟಿದೆ. ಸೊ ಎಸ್, ತೊಗೋಬೇಕಾದ್ರೆ ನೀಟಾಗಿ ತೊಗೋತೀನಿ. ಸ್ವಲ್ಪ ಡ್ರೈ ಆಗಲಿ ಅಂತ, ಎಲ್ಲ ಸ್ವಲ್ಪ ಏನದು ಲಿಕ್ವಿಡ್ ಥರ ಇದೆ, ಹಾಗೆ ಸ್ವಲ್ಪ ಡ್ರೈ ಆಗಲಿ ಅಂತ ಹೀಗೆ ಇಟ್ಟಿದ್ದೀನಿ. ಮಸಾಲ ಪಾಸ್ತಾನ ಮಾಡ್ತಾಯಿದ್ದೀನಿ. ಮಸಾಲ ಪಾಸ್ತಾಗೆ ಟೊಮೊಟೊ, 1 ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊ ಇಷ್ಟಿದ್ರೆ ಸಾಕು. ಮಸಾಲ ಪಾಸ್ತಾ ಆಗಿಬಿಡತ್ತೆ. ನನಗನ್ಸೋ ಪ್ರಕಾರ ಮಸಾಲ ಪಾಸ್ತಾ ಅಥವಾ ನಾರ್ಮಲಿ ಕ್ರೀಮ್ ಪಾಸ್ತಾ ಇಮಿಡಿಯೇಟಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ. ಆದರೆ ಮಸಾಲೆ ಹಾಕಿ ಮಾಡೋವಂಥ ಪಾಸ್ತಾ ಈ ಮಕ್ಳಿಗೂ ಕೂಡ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು ಅಂತ ಅನಿಸುತ್ತೆ ನನಗೆ. ಇನ್ನು 3 hours ಇದೆ. ನಾನಿನ್ನೂ ಅಡುಗೆ ಕೆಲಸ ಮುಗಿಸಿ ಡೆಕೋರೇಷನ್ ಬೇರೆ ಮಾಡಬೇಕು. ಚಪಾತಿ ಹಿಟ್ಟು ಕಲಿಸಿದ್ದೀನಿ. ನಾನು ಆವಾಗಲೇ ಹೇಳ್ದೆ ಅಲ್ವಾ, ನಾನು 2 ಥರ ಪಾಸ್ತಾ ಜೊತೆಗೆ ನಾನು ಇನ್ನೊಂದು ಡಿಫ್ರೆಂಟಾಗಿ ಏನೋ ಮಾಡ್ತಿದ್ದೀನಿ ಅಂತ. ಇದ್ರ ಹೆಸರೆಲ್ಲ ಮಾತ್ರ ಕೇಳಬೇಡಿ ದಯವಿಟ್ಟು. ನಾನು ವೀಡಿಯೋದಲ್ಲಿ ನೋಡಿದ್ದೆ, ಅದನ್ನು ಮಾಡ್ಕೊಳ್ಳೋಣ ಅಂತೇಳಿ. ಮಧ್ಯಾಹ್ನ ನಾನು ಹೀಗೆ ಮೊಬೈಲ್ ನೋಡಬೇಕಾದ್ರೆ ಚೆನ್ನಾಗಿದೆಯಲ್ಲ, ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದಾರಲ್ವ ಅಂತ ಅನ್ನಿಸ್ತು. ಹಾಗಾಗಿ ಇದೊಂದು ಟ್ರೈ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟು ಕಲಿಸಿಟ್ಟಿದ್ದೀನಿ ಆಲ್ರೆಡಿ. ನೀರು ಕಾದಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ನಾ? ಇಲ್ಲ, ಸಾರಿ, ಉಪ್ಪು ಮಾತ್ರ ಹಾಕಿದ್ದೀನಿ, ಎಣ್ಣೆ ಹಾಕಿಲ್ಲ. ಇವಾಗ ಹಾಕ್ತೀನಿ. ಮತ್ತು ಈ ಥರ ಇದಕ್ಕಿಂತ ಸ್ವಲ್ಪ ದಪ್ಪ ಬರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ನನಗೆ ಇದೇ ಸಿಕ್ಕಿದ್ದು ಅರ್ಜೆಂಟಿಗೆ, ಅದೇ ಇದು ತೊಗೊಂಡಿದ್ದೀನಿ. ಆಗ್ತಿರುತ್ತೆ. ಇದಿಷ್ಟು ಮಸಾಲೆ ರೆಡಿ ಆಯಿತು. ಇವಾಗ ಕ್ರೀಮ್ ಪಾಸ್ತಾ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆಲ್ಲ ತರಕಾರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ತರಕಾರಿಗಳೆಲ್ಲ ಹಾಕೋಷ್ಟು ಏನದು ಪೇಷನ್ಸ್ ಇಲ್ಲ ನನಗೆ. ತರಕಾರಿ ಎಲ್ಲ ಬೇಯಿಸಿ ಅದನ್ನು, ಬೀನ್ಸ್ ಇದೆ, ಕ್ಯಾರೆಟ್ ಇದೆ ಅಷ್ಟೇ.
ಏನೇನು ಹಾಕೋಬೋದು ಅಂದರೆ ಕ್ರೀಮ್ ಪಾಸ್ತಾಗೆ ಕ್ಯಾರೆಟು, ಬೀನ್ಸು, ಸ್ವೀಟ್ ಕಾರ್ನು ಮತ್ತು ಬ್ರೋಕ್ಲಿ ಇದೆಲ್ಲ ಹಾಕೊಬೋದು, ಚೆನ್ನಾಗಿರುತ್ತೆ. ಅದೊಂದಿನ ನಾನು ಮಾಡ್ತೀನಿ, ಎಲ್ಲ ಥರ ವೆಜಿಟೇಬಲ್ಸ್ನ ಹಾಕಿ ಮಾಡ್ತೀನಿ. ಅದೊಂದು ಸತಿ ನಾನು ಅದು ವಿಡಿಯೋ ಶೇರ್ ಮಾಡ್ತೀನಿ. ಮೆಣಸಿನ್ಕಾಯಿನ ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ನಾವು ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತೀವಲ್ವಾ, ಹಾಗಾಗಿ ನೋಡ್ಕೊಂಡು ಹಾಕೋಬೇಕು. ಫಿಶು ಕೂಡ ನಾನು ವಿಡಿಯೋದಲ್ಲಿ ನೋಡೇ ಮಾಡ್ತಿರೋದು, ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಹೆಂಗೆ ಬೆಂದಿದೆ ಅಂತ ಪತ್ತೆ ಮಾಡ್ಕೋಬೇಕಂದ್ರೆ, ನಾವು ಇದನ್ನು ತೊಗೊಂಡು ಇಷ್ಟು ಚಾಕು ನೀಟಾಗಿ ಕಟ್ ಮಾಡಿದ್ರೆ ಅದು ಸಾಫ್ಟಾಗಿ ಕಟ್ ಆಗಬೇಕು, ಆವಾಗ ಬೆಂದಿದೆ ಅಂತ. ಈ ಥರ ನೀಟಾಗಿ ಇದು ಕಟ್ ಆದರೆ ಅದು ಬೆಂದಿದೆ ಅಂತ, ಅದೇನು ಬೆಂದಿಲ್ಲ. ಇದಕ್ಕೆ ಈಗ ವೈಟ್ ಸಾಸ್ ಪಾಸ್ತಾನ ಮಾಡ್ತಿದ್ದೀನಿ. ಬಟರ್ ಹಾಕಿ ಒಂದು 2 ಸ್ಪೂನಷ್ಟು ಮೈದಾನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಸ್ವಲ್ಪ ಅದು ಗಮ್ಮನ್ನು ಹುರ್ಕೋಬೇಕು. ಅಂದರೆ ಈ ಥರ ಇದಕ್ಕೆ ನಾನು ಅರ್ಧ ಲೀಟ್ರ್ ಹಾಲು ಹಾಕ್ತಾ ಇದ್ದೀನಿ. ಫ್ರಿಜ್ಜಲ್ಲಿದೆ ಹಾಲು. ನೀಟಾಗಿ ನಿಧಾನಕ್ಕೆ ಈ ಥರ ಮಾಡ್ತಿರ್ಬೇಕು. ಸ್ವಲ್ಪ ಕ್ರೀಮ್ ಥರ ಬರುತ್ತೆ, ಅದು ಗಟ್ಟಿಗಾಗತ್ತೆ. ಹೊರಗಡೆ ಮಾಡ್ಕೋಬೇಕು. ಬೇಗ 2 ಪಾಸ್ತಾನು ಮಾಡಿಟ್ಬಿಟ್ಟೆ. ನಾನು ಆಮೇಲೆ ತೋರಿಸ್ತೀನಿ. ಅದಕ್ಕೆ ಅದು ಮಾಡೋದು ನನಗೆ ವಿಡಿಯೋ ಕಡೆ ಗಮನ ಕೊಡೋಕೆ ಆಗ್ತಿರ್ಲಿಲ್ಲ. ಟೈಮ್ ಬೇರೆ ಆಗ್ತಾ ಇದೆ, ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಿದೆ. ಹಾಗಾಗಿ ಅದು ಅಷ್ಟೊಂದು ವಿಡಿಯೋ ನೀಟಾಗಿ ತೋರ್ಸೋಕ್ಕಾಗಿಲ್ಲ, ಸಾರಿ. ಅದು ಮಾಡಿಟ್ಟಾಗಿದೆ ಆಲ್ರೆಡಿ. ಇವಾಗ ನಾನು ಆವಾಗಲೇ ಹೇಳಿದೆ ಅಲ್ಲ, ಚಪಾತಿಲಿ ನಾನು ಆವಾಗಲೇನೋ ವಿಡಿಯೋ ನೋಡಿದ್ದೆ, ಅದನ್ನು ಟ್ರೈ ಮಾಡ್ತೀನಿ ಅಂತ. ಸೊ ಇವಾಗ ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಸಾಸ್ಗಳನ್ನ ಹಾಕಬೇಕು. ಹಾಗೆ ಮಯೋನೀಸ್. ನಾನು ಫ್ರೈ ಮಾಡ್ಕೊಂಡಿರೋದನ್ನ ಫಿಲ್ ಮಾಡ್ಕೊತೀನಿ. ಈ ಥರ ಫಿಲ್ ಮಾಡ್ಕೊಂಡು ಇದಕ್ಕೆ ನಾನು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಚೀಸ್ ಹಾಕ್ತಿದ್ದೀನಿ. ಇದಕ್ಕೆ ಫಿಲ್ ಮಾಡ್ತಿದ್ದೀನಿ. ಫೈನಲ್ ಡಿಶ್, ಮೈ ಫೇವ್ರೆಟ್. ಸೊ ಇದೊಂದು ರೆಡಿ ಆದರೆ ಅಡುಗೆ ಮನೆ ಕೆಲಸ ಮುಗೀತು. ಸೊ ನೆಕ್ಸ್ಟ್ ಡೆಕೋರೇಷನ್ ಕೆಲಸಕ್ಕೆ ಹೋಗೋಣ.